ಅದೇ ನವೆಂಬರ್ 22ಕ್ಕೆ ಈ ಶುಕ್ರವಾರ ಝೀಬ್ರಾ ರಿಲೀಸ್ ಆಗ್ತಾ ಇದೆ. ನಾನು ಮತ್ತು ನಮ್ಮ ಸತ್ಯದೇವರ ಜೊತೆಗೆ ಆ್ಯಕ್ಟ್ ಮಾಡಿರೋಂಥ ಸಿನಿಮಾ. ಸೊ ಝೀಬ್ರಾದು ಟ್ರೈಲರ್ ನೋಡಿರ್ತೀರ, ಅಪ್ಡೇಟ್ಸ್ ಎಲ್ಲ ನೋಡಿರ್ತೀರ. ಸತ್ಯದೇವರು ಇದ್ದಾರೆ. ಸೊ ನೀವು ನಿಮ್ಮ ಪ್ರಶ್ನೆಗಳು ಕೇಳ್ಬೋದು, ಇಂಟ್ರ್ಯಾಕ್ಟ್ ಮಾಡ್ಬೋದು. ಹಾಂ, ಎಲ್ಲರಿಗೂ ನಮಸ್ಕಾರ. Oh yeah, so good channel. So as Dana just mentioned, our film Zebra is coming out on the 22nd. I request you all to watch the film, and we are here for an interactive session, and this is the first time I'm interacting with Kannada media for the first time, and this is exactly where it all started for me. Bangalore is the place where I first worked, and this is where exactly my dreams blossomed. So I'm very happy to be in front of you all. So please ask me any questions or whatever. I'll answer them. Thank you. ಒಂದು ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಮಾಡಿರೋಂಥ ಸಿನಿಮಾ, ಬ್ಯಾಂಕಿಂಗ್ ಸೆಕ್ಟರ್, ಬ್ಯಾಂಕಿಂಗ್ ಸಿಸ್ಟಮ್ಮು. ನಿಮಗೆ ಸಿನಿಮಾ ಕಂಪ್ಲೀಟಾಗಿ ಹೊಸ ಸಿನಿಮಾ ಅನಿಸುತ್ತೆ. ನೀವು ಇವತ್ತವರೆಗೂ ಆ ಥರದ ಸಿನಿಮಾ ನೋಡಿರಲ್ಲ, ಅದಕ್ಕೆ ಯಾವುದೇ ರೆಫರೆನ್ಸ್ ಇರಲ್ಲ. ಅಂದರೆ ಈ ಫೈನಾನ್ಷಿಯಲ್ ಕ್ರೈಮ್ ಬಗ್ಗೆ ಸಿನಿಮಾಗಳೆಲ್ಲ ನೋಡಿರ್ತೀರ, ಇತ್ತೀಚೆಗೂ ಲಕ್ಕಿ ಭಾಸ್ಕರ್ ಬಂದಿತ್ತು, ಅದನ್ನು ನೋಡಿರ್ತೀರ. ಆದರೆ ವಿತ್ ಆಲ್ ದ ಟೆಕ್ನಾಲಜಿ, CCTV, ಕಂಪ್ಯೂಟರೈಸ್ಡ್, ಇವಾಗ ಎಲ್ಲದು ಕಂಪ್ಯೂಟರೈಸ್ಡ್ ಆಗಿದೆ. ಇದ್ರ ಮಧ್ಯೆನೂ ಬ್ಯಾಂಕಲ್ಲಿ ಅದನ್ನು ಅಂದರೆ ನಮಗೆ ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ತುಂಬ ಸರ್ಪ್ರೈಸಿಂಗ್ ಆಗಿ ಸಿನಿಮಾದಲ್ಲಿದೆ. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಕೂಡ ಹೌದು, ಒಳ್ಳೆ ಎಂಟರ್ಟೈನರ್ ಕೂಡ ಹೌದು, ಅದ್ಭುತವಾದ ಮಾಸ್ ಎಂಟರ್ಟೈನರ್. ಸಿನಿಮಾ ಬಗ್ಗೆ ಐ ಥಿಂಕ್ ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ನೋಡಿದ್ಮೇಲೆ ನೀವೇ ಸಿನಿಮಾ ಬಗ್ಗೆ ಮಾತಾಡ್ತೀರ. ಆ್ಯಂಡ್ ಯೂಶ್ವಲಿ ಯಾವಾಗಲೂ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ. ಕನ್ನಡ ವರ್ಷನ್ನೇ ತುಂಬ ಜಾಸ್ತಿ ಸ್ಕ್ರೀನ್ಸಲ್ಲಿ ರಿಲೀಸ್ ಮಾಡಿ, ಕನ್ನಡ ಡಬ್ಡ್ ವರ್ಷನ್ ರಿಲೀಸ್ ಮಾಡಿ, ಡಬ್ಬಿಂಗ್ ಚೆನ್ನಾಗಿ ಮಾಡಿ ಅಂತ ಹೇಳ. ಸೊ ಝೀಬ್ರಾ ತುಂಬ ಚೆನ್ನಾಗಿ, ಕನ್ನಡಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಡಬ್ಬಾಗಿ ರಿಲೀಸ್ ಆಗ್ತಾ ಇದೆ. ಪಕ್ಕ ಕನ್ನಡ ಸಿನಿಮಾನೇ ಅನ್ನೋಷ್ಟು ಚೆನ್ನಾಗಿ ಡಬ್ ಆಗಿದೆ. ನಮ್ಮದೇ ರೇಡಲ್ ಮುಸಫ ಟೀಮ್, ಶಶಾಂಕ್ ಸೋಗಲ್ ಮತ್ತು ಟೀಮ್ ಅವರು ಡಬ್ ಮಾಡಿರೋದು. ನಮ್ಮದೇ ಕನ್ನಡದ ಒಳ್ಳೊಳ್ಳೆ ಕಲಾವಿದರು ಡಬ್ ಮಾಡಿರುವಂಥ ಸಿನಿಮಾ. ಸೊ ಕನ್ನಡಿಗರಿಗೂ ಅದನ್ನು ಕನ್ನಡದಲ್ಲೇ ನೋಡ್ಬೋದು. ಕನ್ನಡದ ಸಿನಿಮಾ ಅಷ್ಟೇ ಚೆನ್ನಾಗಿ ಡಬ್ಬಿಂಗ್ ಕ್ವಾಲಿಟಿ ಇದೆ.